ಶಿರಹಟ್ಟಿ ಜಲ್ಲಿಗೇರಿ ತಾಂಡಾದ ಬಳಿ ನಿಗೂಢ ಗುಹೆ ಇದೆ. ಗುಹೆಯ ಒಳಗೆ ಈಗಲೂ ಕೂಡ ಚಿನ್ನದ ನಿಕ್ಷೇಪಗಳಿರುವ ಕುರಿತಾಗಿ ಕುತೂಹಲ ಇದೆ. ಈ ಕುತೂಹಲ ತಣಿಸೋದಿಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ರೌಂಡ್ಸ್ ನಡೆಸಿತು. ಚಿನ್ನದ ಹರಳು ಇರುವಂತಹ ಗುಹೆ ಪತ್ತೆ ಹಚ್ಚಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಹಾಗಾದ್ರೆ ಗುಹೆಯ ಒಳಗೆ ನಮ್ಮ ಪ್ರತಿನಿಧಿ ಗಿರೀಶ್ಗೆ ಸಿಕ್ಕಿದ್ದೇನು ಅನ್ನೋದು ಪ್ರಶ್ನೆ ಆಗತ್ತೆ. ಚಿನ್ನದ ಹರಳು ಇರುವಂತಹ ಗುಹೆ, ನೀವು ಸ್ಕ್ರೀನ್ನಲ್ಲೂ ಕೂಡ ಅದನ್ನ ಗಮನಿಸ್ತಾ ಇದ್ದೀರಿ. ಶಿರಹಟ್ಟಿಯ ಜಲ್ಲಿಗೇರಿ ತಾಂಡಾದ ಬಳಿ ಇರುವಂತಹ ನಿಗೂಢ ಗುಹೆ ಇದು. ಈಗಲೂ ಕೂಡ ಅಲ್ಲಿ ಬಂಗಾರದ ನಿಕ್ಷೇಪಗಳಿದೆ. ಚಿನ್ನದ ಹರಳು ಇರುವಂತಹ ಗುಹೆ ಪತ್ತೆಯಾಗಿದೆ. ನಮ್ಮ ಪ್ರತಿನಿಧಿ ಗಿರೀಶ್ಗೆ ಈ ರಿಯಾಲಿಟಿ ರೌಂಡ್ಸ್ ನಡೆಸಿದಂತಹ ಸಂದರ್ಭದಲ್ಲಿ ಸಿಕ್ಕಿದ್ದೇನು ನೀವೇ ನೋಡಿ. ಚಿನ್ನದ ನಿಕ್ಷೇಪದ ರಿಯಾಲಿಟಿ ಚೆಕ್ ನಡೆಸಿದಂತಹ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಲ್ಲಿಯ ಗುಹೆಯ ಆಲ್ಮೋಸ್ಟ್ 500 ಮೀಟರ್ನಷ್ಟು ಒಳಗೆ ಪ್ರವೇಶ ಮಾಡಿದ್ದೇವೆ. ಇಲ್ಲಿ ಅಲ್ಲಲ್ಲಿ ಒಂದು ರೀತಿಯ ಗೋಲ್ಡ್ ಮೈನ್ಗಳೇನಿದೆ ಅದು ಸಿಗ್ತಾ ಇದೆ. ತಾವೇನು ಸೂಕ್ಷ್ಮವಾಗಿದ್ದರ ಗೋಡೆಯ ಆಕೃತಿಗಳನ್ನು ಗಮನಿಸಿದಾಗ ಮಧ್ಯಭಾಗದಲ್ಲಿ, ಪೊಟರೆಯ ಮಧ್ಯಭಾಗದಲ್ಲಿ ಈ ರೀತಿಯ ಗೋಲ್ಡ್ನ ನಿಕ್ಷೇಪ, ಚಿನ್ನದ ನಿಕ್ಷೇಪಗಳು ಸಿಗ್ತಾ ಇದೆ. ಈ ರೀತಿ ಸುಮಾರು 500 ಮೀಟರ್ನಷ್ಟು ಒಳಗೆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿ ಕಾಣಲು ಸಿಗ್ತಾ ಇದೆ. ಇಲ್ಲೂ ಕೂಡ ತಾವು ಗಮನಿಸಬಹುದು, ಈ ರೀತಿಯ ಶೈನಿಂಗ್ ಒಂದು ಕಪ್ಪು ಶಿಲೆಯ ಮಧ್ಯಭಾಗದಲ್ಲಿ ಈ ರೀತಿಯ ನಿಕ್ಷೇಪಗಳು ಕಾಣಲು ಸಿಗ್ತಾ ಇದೆ. ಈ ರೀತಿ ಸಾಗದ ಹಾಗೆ ಒಂದಿಷ್ಟು ಒಳಗೆ ಸಾಗದ ಹಾಗೆ ಇಲ್ಲೆಲ್ಲ ಈ ರೀತಿಯ ಇಲ್ಲೂ ಕೂಡ ತಾವು ಗಮನಿಸಬಹುದು, ಆ ಗುಹೆಯ ಮೇಲ್ಭಾಗದಲ್ಲಿ ಈ ರೀತಿಯ ಏನು ಚಿನ್ನದ ನಿಕ್ಷೇಪಗಳೇನಿದೆ ಅದನ್ನು ನೋಡಲು ಸಿಗುತ್ತೆ. ಈ 500ಕ್ಕೂ ಹೆಚ್ಚು ಈ ರೀತಿಯ ಖನಿಜ ನಿಕ್ಷೇಪಗಳು ಕಪ್ಪತ್ತಗುಡ್ಡದ ವ್ಯಾಪ್ತಿಯಲ್ಲಿದೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ಒಂದು ಗುಹೆ ಏನಿದೆ, ಆ ಗುಹೆಯ ರಿಯಾಲಿಟಿ ಚೆಕ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಏನು ಬ್ರಿಟಿಷರ ಕಾಲದಲ್ಲಿ ಏನು ಈ ರೀತಿಯ ನಿಕ್ಷೇಪಗಳ ಏನು ಗಣಿಗಾರಿಕೆ ನಡೀತಾ ಇತ್ತು, ಆ ಗಣಿಗಾರಿಕೆ ಒಂದು ಗುಹೆಯ ಈ ಒಳಗಿನ ಭಾಗದ ವ್ಯವಸ್ಥೆ ಇದು. ಕಣವಿ ಹೊಸೂರಿನ ಒಂದು ಭಾಗವನ್ನು ಕೂಡ ಮೊನ್ನೆ ತೋರಿಸಿದ್ವಿ. ಆದರೆ ನಿಮಗೆ ಈ ಖನಿಜವನ್ನ ಅಂದ್ರೆ ಚಿನ್ನದ ನಿಕ್ಷೇಪವನ್ನ ತೋರಿಸಲು ಸಾಧ್ಯ ಆಗಿರಲಿಲ್ಲ. ಇವತ್ತು ಈ ರೀತಿಯ ಚಿನ್ನದ ನಿಕ್ಷೇಪದ ಪ್ರಾತ್ಯಕ್ಷಿಕೆಯನ್ನ ನಿಮಗೆ ತೋರಿಸ್ತಾ ಇದ್ದೇವೆ. ಎಸ್, ನಿಗೂಢ ಗುಹೆ. ಈ ಗುಹೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಿನ್ನದ ಬೇಟೆಯನ್ನ ನಡೆಸಿದೆ. ಗುಹೆಯಲ್ಲಿ ಕಿಲೋಮೀಟರ್ ಸಾಗಿದಾಗ ಬಂಗಾರ ಇರೋದು ಗೊತ್ತಾಗಿದೆ. ನಿಗೂಢ ಗುಹೆ, ಆ ಗುಹೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಚಿನ್ನದ ಬೇಟೆ ಇದು. ಕಿಲೋಮೀಟರ್ ಗಟ್ಟಲೆ ಸಾಗಿದಂತಹ ಸಂದರ್ಭದಲ್ಲಿ ಬಂಗಾರ ಪತ್ತೆಯಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಕಂಡಂತಹ ಚಿನ್ನದ ನಿಕ್ಷೇಪ. ಗುಹೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಸಾಗಿದಂತಹ ಸಂದರ್ಭದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಲಕ್ಕುಂಡಿ ನಿಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಶೋಧಗಳು ನಡೀತಾ ಇದೆ. ಅದರಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಪ್ಪತ್ತಗುಡ್ಡದ ಗುಹೆಯ ಒಳಗೆ ಸಾಗಿದಂತಹ ಸಂದರ್ಭದಲ್ಲಿ ಚಿನ್ನದ ನಿಕ್ಷೇಪ ಇರೋದು ಗೊತ್ತಾಗಿದೆ. ಏನು ಸುಮಾರು 500 ಮೀಟರ್ನಷ್ಟು ಒಳಗೆ ಸಾಗಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿಯ ವ್ಯವಸ್ಥೆಯನ್ನು ಕೂಡ ಗಮನಿಸಬಹುದು. ದುರ್ಗಮವಾದಂತಹ ಒಂದು ಗುಹೆ, ಕಡಿದಾದ ಗುಹೆ ಇಲ್ಲಿದೆ. ಇಲ್ಲಿ ಬೆಳಕಿನ ಪ್ರತಿ 500 ಮೀಟರ್, 1 ಕಿಲೋಮೀಟರ್ ಒಳಭಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ಬೆಳಕಿನ ವ್ಯವಸ್ಥೆ ಆಗಲಿಕ್ಕೆ ಈ ರೀತಿಯ ಬೆಳಕಿನ ಕಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದರ ಮತ್ತೆ ಒಂದು ತಿರುವನ್ನ ಇಲ್ಲಿಯ ಬಲಭಾಗದಲ್ಲಿ ಗಮನಿಸಬಹುದು. ಈ ರೀತಿಯ ಒಂದು ಭಾಗದಲ್ಲಿ ಮತ್ತೆ ಇಲ್ಲಿ ಒಂದೇ ಸಾಗ್ತಾ ಹೋದ ಹಾಗೆ ಇಲ್ಲೂ ಕೂಡ ಇಲ್ಲಿ ಒಂದು ರೀತಿಯ ಮತ್ತೆ ಗುಹೆಯ ವ್ಯವಸ್ಥೆ ಇದೆ. ಈ ರೀತಿ ಮುಂದೆ ಸಾಗ್ತಾ ಹೋದ ಹಾಗೆ ಒಂದಿಷ್ಟು ಇಲ್ಲಿಯ ವ್ಯವಸ್ಥೆಯನ್ನು ಕೂಡ ಗಮನಿಸಬಹುದು. ಇದೇ ರೀತಿ ಸಾಗ್ತಾ ಹೋದ ಹಾಗೆ ಇಲ್ಲಿಯ ಚಿನ್ನದ ನಿಕ್ಷೇಪಗಳನ್ನು ಕೂಡ ಗಮನಿಸಬಹುದು. ನೋಡಿ, ಇಲ್ಲೂ ಕೂಡ ಚಿನ್ನದ ನಿಕ್ಷೇಪವನ್ನ ಗಮನಿಸಬಹುದು. ಈಗಲೂ ಕೂಡ 1980ರವರೆಗೂ ಕೂಡ ಅನೇಕ ಯುವಕರು ಇಲ್ಲಿ ಭೇಟಿಯನ್ನ ಕೊಟ್ಟು ಚಿನ್ನದ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು. ಕೆಲ ದುರ್ಘಟನೆ ನಡೆದಂತಹ ಸಂದರ್ಭದಲ್ಲಿ ಇಲ್ಲಿ ಸದ್ಯಕ್ಕೆ ಗಣಿಗಾರಿಕೆಯನ್ನ ಸ್ಥಗಿತ ಮಾಡಲಾಗಿದೆ. ಯುವಕರ ಪ್ರವೇಶವನ್ನು ಕೂಡ ನಿರ್ಬಂಧನೆ ಮಾಡಲಾಗಿದೆ.
ಸರ್ಕಾರದ ಮಟ್ಟದಲ್ಲಿ ಈ ಗೋಲ್ಡ್ ಟೂರಿಸಂ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಇದನ್ನ ಸಾರ್ವಜನಿಕರಿಗೆ ಮುಕ್ತವಾಗಿ ಪ್ರವೇಶಕ್ಕೆ ಬಿಡಬೇಕು. ಇಲ್ಲೂ ಕೂಡ ಗಣಿಗಾರಿಕೆ ಯಾವ ರೀತಿ ನಡೀತಾ ಇತ್ತು, ಚಿನ್ನದ ಗಣಿಗಾರಿಕೆ ಯಾವ ರೀತಿ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಜನರಿಗೆ ತಿಳಿಸಬೇಕು ಅನ್ನೋ ಪ್ರಸ್ತಾವನೆ ಕೂಡ ಇದೆ. ಆದ್ರೆ ಈಗ ಸದ್ಯಕ್ಕೆ ಸಾರ್ವಜನಿಕ ಪ್ರವೇಶವನ್ನ ಇಲ್ಲಿ ನಿರ್ಬಂಧ ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏನು ಚಿನ್ನದ ಕುತೂಹಲ ಏನಿದೆ ಅದನ್ನ ಬೇಟೆ ಮಾಡ್ತಾ ಚಿನ್ನದ ಕುತೂಹಲ ಏನಿದೆ ಅದಕ್ಕೆ ಜನರಿಗೆ ಈ ಚಿನ್ನದ ನಿಕ್ಷೇಪಗಳನ್ನ ತೋರಿಸಬೇಕು ಅನ್ನೋ ಕಾರಣಕ್ಕೆ ಒಂದಿಷ್ಟು ಗುಹೆಯಲ್ಲಿ ಒಂದಿಷ್ಟು ಸಾಗಿ ಒಳಗಡೆ ಬಂದು ಇಲ್ಲಿಯ ವ್ಯವಸ್ಥೆಯನ್ನ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.